ಮಧ್ಯ ಕರ್ನಾಟಕ ಮತ್ತು ದಕ್ಷಿಣ ಕರ್ನಾಟಕದ ಮಳೆಯ ಸುದ್ದಿಯನ್ನು ಗಮನಿಸಿದ್ವಿ. ಉತ್ತರ ಕರ್ನಾಟಕದಲ್ಲೂ ಕೂಡ ವಿಪರೀತ ಮಳೆ ಆಗ್ತಾ ಇದೆ. ಬೆಳಗಾವಿ ಜಿಲ್ಲೆಯಾದ್ಯಂತ ನಿರಂತರ ಮಳೆ ಆಗ್ತಿದೆ. ಮಳೆಗೆ ಎರಡನೇ ಬಲಿ ಈಗ ವರದಿಯಾಗಿದೆ. ಮನೆಯ ಗೋಡೆ ಕುಸಿದು ಸಣ್ಣ ಕಂದಮ್ಮ 3 ವರ್ಷದ ಮಗು ಸಾವನ್ನಪ್ಪಿದೆ ಅನ್ನುವ ಸುದ್ದಿ ಇದೀಗ ಆಗಮಿಸ್ತಾ ಇದೆ. ಮಗುವಿನ ಸಾವಿನ ಸುದ್ದಿಗೆ ಪೋಷಕರು ಆಕ್ರಂದನ ವ್ಯಕ್ತಪಡಿಸಿದ್ದಾರೆ. ಗೋಕಾಕ್ ನಗರದ ಮಾಲಿಂಗೇಶ್ವರ ಕಾಲೋನಿಯಲ್ಲಿ ಈ ಘಟನೆ ಸಂಭವಿಸಿರೋದು. ಮನೆಯ ಹಿಂಬದಿ ಗೋಡೆ ಕುಸಿದು ಮಗು ಸ್ಥಳದಲ್ಲೇ ಸಾವನ್ನಪ್ಪಿದೆ. ಕೀರ್ತಿಲಾ ನಾಗೇಶ್ ಪೂಜಾರಿ ಅಂತ 3 ವರ್ಷದ ಪುಟ್ಟ ಕಂದಮ್ಮ, ಮತ್ತೋರ್ವ 4 ವರ್ಷದ ಬಾಲಕಿ ಗಾಯ ಆಗಿದೆ. ಆ ಮಗುವನ್ನು ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಒಂದೇ ರೂಮಲ್ಲಿ ಅಕ್ಕ ತಮ್ಮ ಇಬ್ಬರು ಕೂಡ ಮಲ್ಕೊಂಡಿದ್ರಂತೆ. ಅಕ್ಕ ಮತ್ತು ತಮ್ಮ ಒಂದೇ ರೂಮಲ್ಲಿ ಮಲಗಿದ್ರು. ಹಿಂದೆ ಭಾಗದ ಗೋಡೆ ಬಹಳ ನೋಡಿ, ಮಣ್ಣಿನಿಂದ ಕಟ್ಟಿರುವ ಗೋಡೆ, ಹಲವು ವರ್ಷಗಳ ಹಿಂದಿನ ಹಳೆಯ ಮನೆ. ಏಕಾಏಕಿ ಹಿಂಗೆ ಕುಸಿತ ಆಗಿದೆ. ಗೋಡೆ ಕುಸಿದೆ ಅಂತಂದರೆ ಕಂಪ್ಲೀಟಾಗಿ ಗೋಡೆ ಕುಸಿತಿರೋದಲ್ಲ, ಗೋಡೆಯ ಒಂದು ಭಾಗ ಕುಸಿತು ಬಿದ್ದಿದೆ, ಒಂದು ಪಾರ್ಶ್ವ ಕುಸಿತು ಬಿದ್ದಿದೆ. ಆ ಪಾರ್ಶ್ವದ ಕುಸಿತದಿಂದಾಗಿ ಸಣ್ಣ ಮಗು ಅಲ್ಲೇ ಮಲಗಿದ್ರು ನೋಡಿ, ಚಾಪೆನೂ ಅಲ್ಲೇ ಇದೆ. ಆ ಚಾಪೆ ಅದರಲ್ಲಿ ಮಲಗಿದ್ದಂಥ ಇಬ್ಬರು ಮಕ್ಕಳಿಗೆ ಮೊದಲಿಗೆ ಗಂಭೀರ ಗಾಯ ಆಯಿತು. ಒಂದು ಮಗು ಸ್ಥಳದಲ್ಲೇ ಸಾವನ್ನಪ್ಪಿದ್ರೆ, ಇನ್ನೊಂದು ಮಗುವನ್ನು ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ. ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ. ಮಂಜುನಾಥ್ ಮಾಹಿತಿಯನ್ನು ಕೊಡ್ತಾರೆ. ಮಂಜುನಾಥ್, ಬೆಳಗಾವಿಯಲ್ಲಿ ಒಂದು ಮಗುವಿನ ಸಾವಾಗಿದೆ ಮಳೆಯಿಂದ ಅಂತ, ಏನೇನು ಅಪ್ಡೇಟ್ಸ್ ಇದೆ? ಹೇಗಾಯ್ತು ಈ ಸಾವು ಮಂಜುನಾಥ್? ಹೌದು ಪ್ರಣೀತ್, ಏನು ಪಶ್ಚಿಮ ಘಟ್ಟ ಸಾಲಿನಲ್ಲಿ ಕಳೆದ 5 ದಿನಗಳಿಂದ ನಿರಂತರವಾಗಿ ಮಳೆ ಆಗ್ತಿದೆ. ಅದರಲ್ಲಿಯೂ ಸಹ ಬೆಳಗಾವಿ ಜಿಲ್ಲೆಯಲ್ಲಿರುವಂತಹ 5 ಏನು ಪಂಚ ನದಿಗಳು ತುಂಬಿ ಹರಿತಾ ಇದೆ. ಇದರಲ್ಲಿ ಏನು ಬೆಳಗಾವಿ ಜಿಲ್ಲೆಗೆ ಗೋಕಾಕ್ ತಾಲೂಕಿನ ಏನು ನಗರದಲ್ಲಿರುವಂತಹ ಮಲಂಗೇಶ್ವರ ಕಾಲನಿ ಇದೆ. ಆ ಮಲಂಗೇಶ್ವರ ಕಾಲನಿಯಲ್ಲಿ ಇಬ್ಬರು ಮಕ್ಕಳು ಒಂದು ಗೋಣೆಯಲ್ಲಿ ಮಲಗಿರ್ತಾರೆ. ಕೀರ್ತಿ ನಾಗೇಶ್ ಪೂಜಾರಿ ಅಂತ ಹೇಳಿ ಆ 3 ವರ್ಷದ ಮಗನ ಮೇಲೆ ಒಂದು ಗೋಡೆ ಕುಸಿದ ಹಿನ್ನೆಲೆಯಲ್ಲಿ ಆ ಮಗು ಸಾವನ್ನಪ್ಪತ್ತೆ. ಅವರ ಏನು ಇನ್ನೊಬ್ಬ ಅಕ್ಕ ಇರ್ತಾಳೆ, ಅವರ ಒಂದು ಸ್ಥಳದಲ್ಲಿದ್ದಂತ ಅವಳು ಸಹ ಅವಳಿಗೆ ಗೋಡೆ ತೆಗೆದು ಅವಳು ಈಗ ಚಿಕಿತ್ಸೆಗೆ ಎಂದು ಬೆಳಗಾವಿಯ ಗೋಕಾಕ್ನ ತಾಲೂಕಾ ಆಸ್ಪತ್ರೆಗೆ ಒಂದು ಸಾಗಿಸಲಾಗಿದೆ. ಒಂದು ರೂಮಿನಲ್ಲಿ ಮಲಗಿದಂತ ಅಕ್ಕ ತಂಗಿ, ಮತ್ತೊಂದು ರೂಮಿನಲ್ಲಿ ಮಲಗಿದ ತಂದೆ ತಾಯಿ, ಇವರು ಒಂದು ಬೆಳಗಿನ ಜಾವ ಎದ್ದು ನೋಡಿದ ನಂತರ ಆ ಗೋಡೆ ಕುಸಿದು ಆ ಮಗು ಸಾವನ್ನಪ್ಪಿರುತ್ತೆ. ಇದರಿಂದ ಗೊತ್ತಾಗುತ್ತೆ ಈ ಬೆಳಗಾವಿ ಜಿಲ್ಲೆಯಲ್ಲಿ ಈಗ ಈ ಮಳೆಯಿಂದ 2 ಸಾವಾಗಿದೆ. ನಿರಂತರವಾಗಿ ಮಳೆ ಆಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಬೆಳಗಾವಿ ಜಿಲ್ಲೆಯ ಏನು ಗೋವಾ ಮತ್ತು ಮಹಾರಾಷ್ಟ್ರಕ್ಕೆ ಸಾಗುವಂತ ಒಂದು ರಸ್ತೆ ಏನಿದೆ, ಆ ರಸ್ತೆನೂ ಸಂಪೂರ್ಣವಾಗಿ ಬಂದ್ ಆಗಿದೆ. ಅದೇ ತರನಾಗಿ ಬೆಳಗಾವಿಯಿಂದ ಗೋವಾಕ್ಕೆ ಹೋಗುವಂತ ಮಾರ್ಗ ಮಧ್ಯೆ ಒಂದು ಸೇತುವೆ ಇತ್ತು, ಅದು ಸಂಪೂರ್ಣವಾಗಿ ಮುಳುಗಡೆ ಹೊಂದಿದೆ. ಈ ಒಂದು ಹಿನ್ನೆಲೆಯಲ್ಲಿ ಮಳೆಯಿಂದ ನಿರಂತರವಾಗಿ ಅನಾಹುತಗಳಾಗ್ತವೆ. ಇದರಲ್ಲಿ 2 ಸಾವಿಗೆ ಇದಕ್ಕೆ ಪ್ರಮುಖ ಕಾರಣ ಅಂತ ಹೇಳ್ಬೇಕಾಗತ್ತೆ. ಆದ್ರೆ ಇನ್ನಾದ್ರೂ ಸಹ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡು ಏನು ಒಂದು ಮನೆಗಳಿಂದ ಕುಸಿಯುವಂತ ಮನೆಗಳನ್ನ ಎಚ್ಚರಿಸಿಕೊಂಡು ಆ ಒಂದಿರುವಂತಹ ಏನು ಸಮಾಜದಲ್ಲಿರುವಂತಹ ನಾಗರಿಕರಾಗಿರಬಹುದು, ಕುಟುಂಬಸ್ಥರನ್ನ ಎಚ್ಚೆತ್ತುವಂತ ಕೆಲಸ ಮಾಡ್ಬೇಕಂತ ಹೇಳಿ ಈಗಾಗಲೇ ಆಗ್ರಹಿಸ್ತಾ ಇದ್ದಾರೆ. ಥ್ಯಾಂಕ್ ಯು ಮಂಜುನಾಥ್ ಮಾಹಿತಿಗೆ.